ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು ಆಲ್ರೆಡಿ ಒಂದು 2:30-3 ಗಂಟೆ ಆಗಿರಬೇಕು. ಸೊ ವ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ. ನಮ್ಮ ಮುದ್ದಕ್ಕೆ ಒಳಗಡೆ ಇದ್ದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಬಾಗಿಲು ನೋಡಿ ಅಳ್ತಾ ಇರ್ತಾನೆ. ಸೊ ಈ ಥರ ನಾವು ಡೈಲಿ ಮಧ್ಯಾಹ್ನ ಟೈಮು ಚಾಪೆ ಹಾಸ್ಬಿಟ್ಟು ಹೊರಗಡೆ ಕೂತ್ಕೊಂಡು ಆಟ ಆಡಿಸ್ತಾ ಇರ್ತೀವಿ. ನಮ್ಮ ಅಕ್ಕನ ಮಕ್ಕಳು ಇಬ್ಬರೂ, ಹಾಗೆ ನಮ್ಮ ಮುದ್ದು ಮೂವರನ್ನು. ಸೊ ಇವತ್ತು ಕೂಡ ಹೊರಗಡೆ ಎಲ್ಲ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದೀವಿ. ಅವನು ಹೊರಗಡೆ ಚಾಪೆ ಹಾಸ್ಕೊಂಡು ಈ ಥರ ಆಟ ಆಡೋಕ್ಕೆ ಬಿಟ್ಬಿಟ್ರೆ ಒಬ್ಬನೇ ಆಟಾಡ್ತಾ ಇರ್ತಾನೆ ಕೇಕ್ ಹೊಡ್ಕೊಂಡು. ಅದೇ ಮನೆ ಒಳಗಡೆ ಇದ್ವಿ ಅಂದರೆ ಬಾಗಿಲು ನೋಡಿ ಕೈ ತೋರಿಸ್ಕೊಂಡು ಅಳ್ತಾ ಇರ್ತಾನೆ. ಸೊ ಹಿಂಗೆ ಹೊರಗಡೆ ಬಂದರೆ ಎಲ್ಲ ಗಿಡ ಮರ ಗಾಳಿ ಪಕ್ಷಿಗಳೆಲ್ಲ ಕಾಣಿಸ್ತಾ ಇರ್ತಾವಲ್ಲ, ಅವನ್ನೆಲ್ಲ ನೋಡಿಕೊಂಡು ಆಟಾಡ್ತಾ ಇರ್ತಾನೆ. ಇವಾಗ ನಿಮ್ಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾತ್ರದ ಅದು ಹಂಗೆ ಯಾತ್ರದ ಅದು ಹಂಗೆ ಎಲ್ಲಿದ್ದೀನಿ ಈಗ? ಇಲ್ಲಿ ಮಾಮುಂದು ಪ್ಯಾಂಟು ರೆಡಿ ಮಾಡೋಣ. ಏನು ಮಾಡ್ತಿದ್ದೀಪ್ಪ? ಬರಲ ಅದ ಇವಾಗ ಉಲ್ಟ ನೀನೇ ಆಗು, ಹಂಗ್ತಲ್ಲ ಆಗು, ಹಂಗ್ತಲ್ಲ ಇವಾಗ ನೀನೇ ಆಗ್ಬೇಕು, ನಾನು ಹಾಕಲ್ಲ. ಹೆಂಗಾಗೋದು? ಅವಾಗ ಯಾವ್ದಲ್ಲ ಹಂಗಾಗು. ಅಗ್ಗಳು ಕೈ ತಕ್ಕಬೇಕು ಹಿಂಗೆ. ಆಗು ಈಗ ಗುಂಡ ಹೀಗಳಲ್ಲ. ಇವತ್ತು ಗುರುವಾರ, ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ ತುಳಸಿ ಪತ್ರೆ ಕಿತ್ಕೊಂಡು ಹೋಗಂತ ಬಂದಿದ್ದೀನಿ. ಇಲ್ಲಿ ನೀರು ಇಟ್ಟಿದ್ದಾರೆ, ನೀವು ಎಷ್ಟು ಹೋಗ್ತಾ ಇದ್ದಂಗೆ ಅಲ್ಲಿ ಯಾರು ನೋಡ್ತೀನಿ. ಶ್ರೀ ತುಳಸಿ ಇತ್ತು, ಅದು ಗಿಡ ಕಿತ್ತಾಕಿದ್ದಾರೆ. ಕೃಷ್ಣ ತುಳಸಿ ಇತ್ತು, ಅದು ಕಿತ್ತಾಕಿದ್ದಾರೆ. ಇದು ಶ್ರೀ ತುಳಸಿ, ಇದನ್ನೇ ಕಿತ್ಕೊಂಡು ಹೋಗ್ತೀನಿ ಮುಡ್ಸೋದಕ್ಕೆ. ಹಾರ ಏನು ಕಟ್ಟೋದಿಲ್ಲ, ಸುಮ್ಮನೆ ಹಂಗೆ ಕುಡಿ ಕಿತ್ಕೊಂಡೋಗಿ ಫೋಟೋಕ್ಕೆ ಇಡ್ತೀನಿ ಅಷ್ಟೇ. ಫೋಟೋ ಮೇಲ್ಗಡೆ ಇದೆ, ನನಗೆ ಸಿಗೋದಿಲ್ಲ ಅವು. ಹೂವು ಮುಡ್ಸೋದಕ್ಕೆ ಚೇರ್ ಹಾಕ್ಕೊಂಡೇ ಮುಡಿಸ್ಬೇಕು.
ಅದು ಹೂವು ಹಾರ ಕಟ್ಟಿಬಿಟ್ರೆ ಅಂತೂ ಹಾಕೋಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸುಮ್ಮನೆ ಇಟ್ಬಿಡ್ತೀನಿ ಅಷ್ಟೇ. ಆಲ್ರೆಡಿ ಟೈಮ್ ಬಂದು 5:30 ಆಗಿದೆ. ಇನ್ನು ಪೂಜೆ ಸಾಮಾನು ತೊಳಿಬೇಕು. ಪೂಜೆ ಸಾಮಾನು ಇನ್ನೂ ತೊಳೆದಿಲ್ಲ. ತಗೊಂಡೋಗಿ ಸ್ವಲ್ಪ ನೀರು ಚಿಮುಕಿಸ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ನಮ್ಮ ಮುದ್ದನ್ನ ಮಲಗಿಸಿದ್ದೀನಿ. ಅವನಿಷ್ಟೊತ್ತು ಆಟಾಡಿ ಮಲ್ಕೊಂಡ. ನೋಡಿ, ತುಳಸಿ ಪತ್ರೆ ಬಂತು, ಬರೋನೇ ಇಲ್ಲ ಇಲ್ಲಿ ಎಷ್ಟು ಬೆಳ್ಕೊಂಡಿದೆ ಅಂತ. ಒಂದು ಗಿಡ ದೊಡ್ಡದಾಗೋಷ್ಟೊತ್ತಿಗೆ ಇನ್ನೊಂದು ಗಿಡ ಚಿಕ್ಕದು ಬೆಳೀತಾ ಇರುತ್ತೆ. ಸಾಕಷ್ಟು ಪತ್ರೆ. ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸ್ಬಿಡ್ತೀನಿ. ನೀರೇನು ಯೂಸ್ ಮಾಡಿಲ್ಲ. ಬಕೆಟಿಗೆ ತಾನೇ ತುಂಬಿರೋದು. ನೀರು ಬರ್ತಾ ಇದ್ದಾವೆ, ಬೀದಿನಲ್ಲಿ ನೀರು. ಕರೆಂಟು ಹೋಯ್ತು, ಮೋಟ್ರದು ನೀರು ಸ್ಟಾಪ್ ಆಗ್ತದೆ ಈಗ. ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು. ಎಲ್ಲ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ವಿ. ಹೊರಗಡೆ ಚಾಪೆ ಎಲ್ಲ ಹಸಿದ್ದೆಲ್ಲ ಹಂಗೆ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ವಾಕರ್ ಇತ್ತಲ್ವ, ವಾಕರೆಲ್ಲ ಎತ್ತಿಡ್ತಾಯಿದ್ದೀನಿ. ನೋಡಿ, ಚಾಪೆನ ಮಡಚಿದ್ರೆ ನಾವು ಹೆಂಗೆ ಮಡಚಿರ್ತೀವಿ ಹಂಗೆ ಕಟ್ಟಾಗ್ಬಿಡುತ್ತೆ, ಬೇಗ ಹಾಳಾಗ್ಬಿಡ್ತವೆ. ಈ ಥರ ಸುತ್ತಿಟ್ವಿ ಅಂದರೆ ಬೇಗ ಹಾಳಾಗೋದಿಲ್ಲ. ಹಾಗಾಗಿ ಈಗ ನಾವೇನು ಮಡಿಸೋದಿಲ್ಲ, ಈ ಥರ ಸುತ್ತಿ ಇಟ್ಬಿಡ್ತೀವಿ. ಡೈಲಿ ಬೇರೆ ಯೂಸ್ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಈಗ ಪೂಜೆ ಸಾಮಾನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಕಳಸ, ದೀಪ ಇವನ್ನೆಲ್ಲ ತಗೊಂಡಿದ್ದೀನಿ. ಮತ್ತು ಕಳಸ, ದೀಪ ಇವನ್ನೆಲ್ಲ ತೊಳೆಯೋದಕ್ಕೆ ನಾರ್ಮಲಾಗಿ ನಾನು ಬೆಂಗಳೂರಿಗೂ ಅಷ್ಟೇ, ಇಲ್ಲೂ ಅಷ್ಟೇ ಹುಣಸೆಹಣ್ಣು ಮತ್ತು ಹುಣಸೆಹಣ್ಣಿನ ಜೊತೆಗೆ ಸಬೀನ ಪುಡಿ ತೊಗೊತೀನಿ. ಅವೆರಡರು ಹಾಕಿ ತೊಳೆಯೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಸಾಮಾನೆಲ್ಲ ಬೆಳ್ಳಗಾಗ್ತವೆ. ಹಾಗಾಗಿ ಪೂಜೆ ಸಾಮಾನೆಲ್ಲ ತೊಳಿಬೇಕಾದ್ರೆ ದೀಪದ ತಿರ್ಪ ಇರುತ್ತಲ್ವ, ಅದನ್ನು ತೆಗೆದುಬಿಟ್ಟು ಹುಣಸೆಹಣ್ಣಿನ ಜೊತೆಗೆ ಹಾಕಿದ್ದೀನಿ ತೊಳೆಯೋಣ ಅಂತ ಹೇಳ್ಬಿಟ್ಟು. ನಾನೇನು ಮಾಡಿದ್ದೀನಿ, ಮರೆತುಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದೀನಿ ಎಲ್ಲ ಪೂಜೆ ಸಾಮಾನು ತಗೊಂಡು. ಸೊ ಅದ್ರ ಜೊತೆಗೆ ಯಾರ್ಯಾರು ತೆಗೆದುಬಿಟ್ಟು ತೆಂಗಿನ ಬುಡಕ್ಕೆ ಹಾಕ್ಬಿಟ್ಟಿದ್ದಾರೆ. ನಾವು ಹುಡುಕಿದ್ರು ಸಿಗಲೇ ಇಲ್ಲ. ದೀಪನೇ ಹಚ್ಚೋದಕ್ಕಾಗಲಿಲ್ಲ. ಸುಮ್ಮನೆ ಊದ್ಕೊಟ್ಟಿದ್ದು ಬೆಳಗ್ಗೆ ಸುಮ್ಮನಾದ್ವಿ. ಸೊ ಮತ್ತು ಬೆಳಗ್ಗೆಲ್ಲ ನೀಟಾಗಿ ಬೆಳಕನ್ನ ಹುಡುಕಿದಾಗ ಮತ್ತು 2 ತಿರ್ಪುಗಳು ಸಿಕ್ಕಿದ್ವು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ಒಂದು ವೀಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.